ಹಲೋ ಮಕ್ಕಳ, ನಾನು ಪಾಲಿನಾಮಿಯಲ್ಸಲ್ಲಿ ಎಕ್ಸಸೈಸ್ 2.1ನಲ್ಲಿ ಎರಡನೇ ಲೆಕ್ಕ ಹೇಳ್ತಾ ಇದ್ದೀನಿ. ರೈಟ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇನ್ ಈಚ್ ಆಫ್ ದ ಫಾಲೋವಿಂಗ್. ಕೋಎಫಿಷಿಯಂಟ್ ಅಂತಂದ್ರೆ ಏನು? ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಕೋಎಫಿಷಿಯಂಟ್, ಇದು ಎಕ್ಸ್ ಸ್ಕ್ವೇರ್ ಕೇಳಿದಾರಲ್ವಾ, ಎಕ್ಸ್ ಸ್ಕ್ವೇರ್ ನೋಡಿ, ಅದರ ಪಕ್ಕದಲ್ಲಿ ಏನಿರುತ್ತೋ ಅದನ್ನು ನಾವು ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಆಯ್ತಾ? ಇದಕ್ಕೆ ಏನು ಬರ್ತೀರಾ ನೀವು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪಕ್ಕ ಏನಿದೆ ನಿಮಗೆ? ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. 1 + 1. ಓಕೆ, ನೆಕ್ಸ್ಟು ನೀವು ಸೆಂಟೆನ್ಸಲ್ಲಿ ಬರೀಬೋದು. ದ ಕೋಎಫಿಷಿಯಂಟ್ ಆಫ್, ನಾನು ಅದೇ ಥರ ಬರೀತೀನಿ, ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 1 + 1 ಅಂದರೆ 1 ಅಂತ ಬರೀರಿ. ಇದಕ್ಕೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ನ ಮಾತ್ರ ನೋಡಬೇಕು ನೀವು, ಎಕ್ಸ್ ಕ್ಯೂಬ್ ನೋಡಬಾರ್ದು. ಎಕ್ಸ್ ಸ್ಕ್ವೇರಲ್ಲಿ ಏನಿದೆ? -1. ಇದಕ್ಕೆ ಆನ್ಸರ್ ಏನು? ಎಕ್ಸ್ ಸ್ಕ್ವೇರ್ದು -1. ಮೈನಸ್ ವ್ಯಾಲ್ಯೂ ಬರೀಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಓಕೆ, ನೆಕ್ಸ್ಟ್ ಇದ್ರದ್ದು ಎಕ್ಸ್ ಸ್ಕ್ವೇರ್ದು ಕೋಎಫಿಷಿಯಂಟ್ ಪಕ್ಕದಲ್ಲಿರೋ ಒಂದು ಕೋಎಫಿಷಿಯಂಟ್ ಪಕ್ಕದಲ್ಲಿರೋದು ಏನಿದು? π/2. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲದೆ ಇರೋದ್ರಿಂದ 0, ಇದಕ್ಕೆ ಯಾವುದು ಅಲ್ಲ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಲ್ಲವೇ ಇಲ್ಲ, ಇಲ್ಲಿ ಎಕ್ಸ್ ಇರೋದ್ರು. ನೀವು ಎಕ್ಸ್ ಕೇಳಿದ್ರೆ √2 ಅಂತ ಬರಿಬೋದಿತ್ತು. ಇದು ಅವ್ರು ಕೇಳಿರೋದು ಎಕ್ಸ್ ಸ್ಕ್ವೇರ್, ಅಂದರೆ ಎಕ್ಸ್ ಸ್ಕ್ವೇರ್ ಇಲ್ಲದೆ ಇರೋದ್ರಿಂದ 0. ಓಕೆ, ನೆಕ್ಸ್ಟ್ U1, ಇದು ಮೂರನೇ ಲೆಕ್ಕ. U1 ಎಕ್ಸಾಂಪಲ್, ಈಚ್ ಆಫ್ ದ ಬೈನಾಮಿಯಲ್ಸ್ ಆಫ್ ಡಿಗ್ರಿ 35 ಆ್ಯಂಡ್ ಆಫ್ ಎ ಮೊನಾಮಿಯಲ್ ಆಫ್ ಡಿಗ್ರಿ 100. ಬೈನಾಮಿಯಲ್ ಅಂದರೆ 2 ಟರ್ಮ್ಸ್ ಇರಬೇಕು, ಮೊನಾಮಿಯಲ್ ಅಂದರೆ 1 ಟರ್ಮ್ ಇರಬೇಕು. ಡಿಗ್ರಿ 35 ಅಂತ ಕೊಡಬೇಕು, ಇದಕ್ಕೆ 100 ಎಕ್ಸಾಂಪಲ್ ಕೊಡಬೇಕು. ಈಗ ಬೈನಾಮಿಯಲ್ ಅಂದ ತಕ್ಷಣ ನಿಮಗೆ 3x + 1, ಇದು 2 ಟರ್ಮ್ಸ್ ಇರೋದ್ರಿಂದ ಬೈನಾಮಿಯಲ್. ಅವರು ಡಿಗ್ರಿ 35 ಕೇಳಿದ್ರಿಂದ 35. ಓಕೆ, ನೆಕ್ಸ್ಟ್ ಮೊನಾಮಿಯಲ್ ಅಂತಂದರೆ 2x, ಇಟ್ಸ್ ಎ ಮೊನಾಮಿಯಲ್. ಆಯಿತಾ? 1 ಟರ್ಮ್ ಇದೆ ಇದು, ಅದರಿಂದ ಇದಕ್ಕೆ ಡಿಗ್ರಿ 100 ಕೇಳಿದ್ದಾರೆ, 100. ಬೇಕಾದ್ರೆ +1 ಬೇಕಾದರೂ ಬರೀಬೋದು. ಓಕೆ, ಹಾಗೆ ಬೇಕಾದರೂ ಬರೀಬೋದು. ಅದಕ್ಕೆ ಇದನ್ನು ನಾವು ಮೊನಾಮಿಯಲ್ ಆಫ್ ಡಿಗ್ರಿ 100, ಇದು ಬೈನಾಮಿಯಲ್ 2 ಟರ್ಮ್ಸ್ ಆಫ್ ಡಿಗ್ರಿ 35. ನೆಕ್ಸ್ಟ್ 4ನೇ ಲೆಕ್ಕ. ರೈಟ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಪಾಲಿನಾಮಿಯಲ್ಸ್. ಡಿಗ್ರಿ ಬರೀಬೇಕು ನೀವು. ಇದಕ್ಕೆ ಹೈಯೆಸ್ಟ್ ಡಿಗ್ರಿ ಯಾವುದಿರುತ್ತೋ ಅದು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಹೈಯೆಸ್ಟ್ ಡಿಗ್ರಿ ಯಾವುದಿದೆ? 3. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಸ್ ಅಂದರೆ ಇದಕ್ಕೆ ಡಿಗ್ರಿ ನೋಡ್ಕೋಬೇಕು ನೀವು, ಇದನ್ನ ಪವರ್ ನೋಡಬೇಕು. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಸ್ ಅಂದರೆ ನೀವು ಪವರ್ ನೋಡಿ. ಹೈಯೆಸ್ಟ್ ಪವರ್ ಯಾವುದಿರುತ್ತೆ? 2, 1, 3 ಇದೆ, 3. ಇದಕ್ಕೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 3. ಇದಕ್ಕೆ 2, ಅದರದ್ದು ಪವರ್ 2 ಇದೆ. ಇದಕ್ಕೆ ಪವರ್ ಏನಿದೆ? 1. ಓಕೆ, ನೆಕ್ಸ್ಟ್ ಇದಕ್ಕೆ ಏನಿದೆ? ಡಿಗ್ರಿ. ಇದಕ್ಕೆ ನಿಮಗೆ ವೇರಿಯಬಲ್ಸೇ ಇಲ್ಲ, ಅದರಿಂದ ನಿಮಗೆ ವೇರಿಯಬಲ್ಸ್ ಇಲ್ಲ ಅಂದರೆ ಏನರ್ಥ? ಇಲ್ಲಿ x0 ಇದೆ, ಅದರಿಂದ 0. ನಿಮ್ಗೆ ಗೊತ್ತು ತಾನೆ? 3 ಇದೆ, ಅದನ್ನು ನಾವು 3x⁴0. x⁴0 ಅಂತಂದರೆ 1 ಅಲ್ವಾ? ಅದಕ್ಕೆ 3 1 3 ಇದ್ರೆ ಇದಕ್ಕೆ ಏನಿರುತ್ತೆ? ಇದ್ರ ಡಿಗ್ರಿ ಏನಿರುತ್ತೆ? ನಮಗೆ 0 ಬರೀಬೇಕು ನಾವು. ಇದಕ್ಕೆ ಏನು ಕೊಟ್ಟಿಲ್ಲ ಅಂತ ಡಿಗ್ರಿ ಬರೀದೇ ಇರಬಾರ್ದು, 0 ಅಂತ ಬರೀರಿ. ಓಕೆ, ಇದು ಕೂಡ 1 ಮಾರ್ಕ್ಸ್ಗೆ ಬರುವಂತಹ ಪ್ರಶ್ನೆಗಳು. ನಮಗೆ ಪಾಲಿನಾಮಿಯಲ್ಸಲ್ಲಿ 1 ಮಾರ್ಕ್ಸ್ಗೆ ಏನಾದರೂ ಕೊಟ್ಟರೆ ಅದನ್ನು ಇದರಲ್ಲೇ ಕೊಡ್ತಾರೆ, ಎಕ್ಸಸೈಸಿಂದ ಕೊಡ್ತಾರೆ. ನೆಕ್ಸ್ಟ್ 5th ಬಂತು, ಕ್ಲಾಸಿಫೈ ದ ಫಾಲೋವಿಂಗ್ ಹ್ಯಾಸ್ ಲೀನಿಯರ್, ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಇದನ್ನು ಕೂಡ ಅಷ್ಟೇ, ನೀವು ಇಂಟ್ರೊಡಕ್ಷನ್ ವಿಡಿಯೋ ನೋಡಿ ಇದನ್ನೆಲ್ಲ ಮಾಡಿದ್ರೆ ನೀವು ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಲೀನಿಯರ್ ಅಂದರೆ ಇದರಲ್ಲಿ x² + x ಇದೆ. x² + x ಇದನ್ನು ನಾವೇನಂತೀವಿ? ಯಾವುದಿದು ಅಂತಂದರೆ x² + 1 x - x³ ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಡಿಗ್ರಿ ನಮಗೆ ಇಲ್ಲಿ 2 ಡಿಗ್ರೀಸ್ ಇರೋದ್ರಿಂದ ನಮಗೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್.
ಡಿಗ್ರಿ ನೋಡ್ಕೋಬೇಕು ನಾವು. ಲೀನಿಯರ್, ಕ್ವಾಡ್ರಾಟಿಕ್ ಮತ್ತು ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಲ್ಲಿ ಡಿಗ್ರಿ ನೋಡಿ ಅದು ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಅಂತ ಹೇಳಿದ್ರೆ ಇಲ್ಲಿ ಡಿಗ್ರಿ 2 ಇರೋದ್ರಿಂದ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನೀವು ಡಿಗ್ರಿ ನೋಡಿ ಡಿಸೈಡ್ ಮಾಡಬೇಕು. ಇಲ್ಲಿ ಡಿಗ್ರಿ 3 ಇದೆ, ಅದಕ್ಕೆ ನೀವು ಇದನ್ನ ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಇಲ್ಲಿ ನಮಗೆ ಡಿಗ್ರಿ ಎಷ್ಟಿದೆ? ಹೈಯೆಸ್ಟ್ ಡಿಗ್ರಿ 2 ಇದೆ. ಹೈಯೆಸ್ಟ್ ಡಿಗ್ರಿ ನೋಡ್ಕೋಬೇಕು ನಾವು. 2 ಇರೋದ್ರಿಂದ ಇದು ನಮಗೆ ಕ್ವಾಡ್ರಾಟಿಕ್. ಲೀನಿಯರ್ ಅಂದರೆ 1, 2, 3. ಇದಕ್ಕೆ ಸ್ಕ್ವೇರ್ ಇರೋದ್ರಿಂದ y ಸ್ಕ್ವೇರ್ ಇರೋದ್ರಿಂದ ನಮಗಿದು ಕ್ವಾಡ್ರಾಟಿಕ್. ನೋಡಿ ಇಲ್ಲಿ x⁴ ಇದೆ. 1 ಅಂದರೆ ಲೀನಿಯರ್ ಪೇರ್. 3t ಅಂದರೆ 3⁴ ಏನೂ ಇಲ್ಲ ಅಂದರೆ 1 ಇರೋದ್ರಿಂದ ಇದಕ್ಕೆ ನಾವು ಲೀನಿಯರ್ ಪೇರ್, ಲೀನಿಯರ್ ನಾಟ್ ಪೇರ್, ಲೀನಿಯರ್ ಪಾಲಿನಾಮಿಯಲ್. r ಸ್ಕ್ವೇರ್ ಅಂದರೆ ಪವರ್ ನಮಗೆ 2 ಇರೋದ್ರಿಂದ ಕ್ವಾಡ್ರಾಟಿಕ್. ಇದು 7x ಕ್ಯೂಬ್ ಇರೋದ್ರಿಂದ ಇದು ನಮಗೆ ಕ್ಯೂಬಿಕ್ ಪಾಲಿನಾಮಿಯಲ್. ಇದು ಕೂಡ ನಿಮಗೆ ಬಂದರೆ ಇದು 1 ಮಾರ್ಕ್ಸ್ ಪ್ರಶ್ನೆಗಳು, ಈಸಿಯಾಗಿ ಸ್ಕೋರ್ ಮಾಡಬಹುದು. ಥ್ಯಾಂಕ್ ಯು.